ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ ಮನೆವಳು ಕಣಿವಳು ಅನುಕ್ಷಣ ಮಿಡಿವಳು. ಅಮ್ಮ ಯಾಕಮ್ಮ? ಯಾರೋ ನೀನು? ಯಾರೋ ನೀನು? ನಾನಮ್ಮ ನಿನ್ನ ಮಗ ವಿಶು. ಇಲ್ಲ ಇಲ್ಲ, ನೀ ನನ್ನ ಮಗ ಆಗಿದ್ರೆ ಬಿಟ್ಟು ಹೋಗ್ತಿರ್ಲಿಲ್ಲ. ಯಾಕೆ ಬಿಟ್ಟು ಹೋದೆ ನನ್ನ? ಯಾಕೆ ಬಿಟ್ಟು ಹೋದೆ? ಯಾಕೆ ಬಿಟ್ಟು ಹೋದೆ? ಯಾಕೆ ಬಿಟ್ಟು ಹೋದೆ? ಯಾಕೆ ಬಿಟ್ಟು ಹೋದೆ? ನಿನ್ನಿಂದ ನಾವೆಷ್ಟು ಅವಸ್ಥೆ ಬಿಟ್ಟಿದ್ದೇವೆ ಗೊತ್ತಾ? ಎಷ್ಟು ದಿನ ಹತ್ತಿದ್ದೀನಿ ಗೊತ್ತಾ? ಅಮ್ಮ ನೀನ್ ಬದುಕಿಲ್ಲ ಅನ್ಕೊಂಡು ಈ ಮನೇಲಿ ವಿಶು ತುಂಬಾ ಖುಷಿ ಆಗ್ತಾ ಇದೆ ಕಣೋ ನಿನ್ನನ್ನ ಈ ಮನೇಲಿ ಮತ್ತೆ ನೋಡ್ಬಿಟ್ಟು. ಹೌದು, ಇಷ್ಟು ದಿವಸ ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ? ದೊಡ್ಡ ಕತೆ ಚಿಕ್ಕಪ್ಪ, ಸಮಯ ಸಿಕ್ಕಾಗ ನಾನು ವಿವರವಾಗಿ ಹೇಳ್ತೀನಿ. ಸರಿ. ಹೇಗಿದ್ಯಾ ಮೈ ಗರ್ಲ್ ಫ್ರೆಂಡ್? ವಿಷಯ ಎಲ್ಲೋ ಹೋಗಿದೆ. ಅಳ್ಬಾರ್ದು ಅಳ್ಬಾರ್ದು, ನಾನು ಬಂದಿದ್ದೀನಿ ಅಲ್ವಾ, ನಗ್ಬೇಕೀಗ. ಎಲ್ಲಿ ನಗು, ನಗ್ಬೇಕು, ನಗು. ಗುಡ್ ಗರ್ಲ್. ಹೇಳಪ್ಪ, ದೇವರು ನಿನ್ನ ಸುಖವಾಗಿಟ್ಟಲ್ಲಿ ನೀನ್ ನೋಡಿ ನಾವು ತುಂಬಾ ಸಂತೋಷ ಆಗ್ತಿದೆ. ನಮ್ಮ ರಾಧಿಕಾ ನೀನ್ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೆ. ರಾಜು, ಹೌದು ಬಾಸ್, ಅದಕ್ಕೆ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ರಾಧಿಕಾ ಇಲ್ಲಿ?
ರಾಧಿಕಾ 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 ಬಾಸ್ ರಾಧಿಕಾ ಅದಕ್ಕೆ ಮನೇಲಿಲ್ಲ, ತೀರ್ಪು ಕೊಡಕ್ಕೆ ಹೋಗಿದ್ದಾರೆ. ರಾಧಿಕಾ ತೀರ್ಪು ಕೊಡಕ್ಕ? ನಾನು ಅಲ್ಲಿಂದನೇ ಬಂದೆ. ತೀರ್ಪು ಕೊಟ್ಟಾಯ್ತು. ಅವಳಲ್ಲಿ ಇರ್ಲಿಲ್ವಲ್ಲ? ವಿಶು, ನೀನ್ ತೀರ್ಪು ಕೊಟ್ಟ್ಯಾ? ಹೌದು ಚಿಕ್ಕಪ್ಪ. ಅಣ್ಣ, ನಾನು ಹೋಗಿ ರಾಧಿಕನ್ ಕರ್ಕೊಂಡ್ ಬರ್ತೀನಿ. ಅವ್ರ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ವಿಶು, ಹಿಂಗೆ ಎಲ್ಲೂ ಹೋಗೋದು ಬೇಡ. ರಾಜು ಹೋಗಿ ರಾಧಿಕನ್ ಕರ್ಕೊಂಬ. ರಾಜು ಹೋಗಿ ಕರ್ಕೊಂಬ. ಸರಿ ವಿವೇಕಣ್ಣ. ಹಾಗಲ್ಲ ಅಣ್ಣ. ವಿಶು, ನಾನು ಹೇಳದ್ನಲ್ಲ ಬೇಡ ಅಂತ. ಬೇಗ ಹೋಗಿ ಕರ್ಕೊಂಬ ರಾಜು. ಸರಿ ವಿವೇಕಣ್ಣ. ರಾಜು, ಬೇಗ ಕರ್ಕೊಂಬ. ಆಯ್ತು ಬಾಸ್. ವಿಶು, ಬಾಯಿ. ಆಕ್ಸಿಡೆಂಟ್ ಹೇಗಾಯ್ತು ವಿಶು? ಇಷ್ಟು ದಿನ ಎಲ್ಲಿದ್ದೆ? ಯಾಕೋ ಬರಲಿಲ್ಲ? ನಾನು ಆಶ್ರಮದಿಂದ ಮನೆಗೆ ಬರ್ತಾ ಇರುವಾಗ ಕಾರ್ ಬ್ರೇಕ್ ಫೇಲ್ ಆಯ್ತು. ಅಲ್ಲಿಂದ ಯಾವುದೋ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದಿದ್ದಷ್ಟೇ ನೆನಪು. ಆಮೇಲೆ ಏನಾಯ್ತು ಅಂತ ನನ್ಗೆ ಯಾವುದು ನೆನಪು ಬರ್ತಾ ಇಲ್ಲ. ಎಲ್ಲ ಮರ್ತು ಹೋಗಿದೆ. ಇಷ್ಟು ದಿವಸ ಎಲ್ಲಿದ್ದೆ ನೀನು? ನನಗೆ ಪ್ರಜ್ಞೆ ಬಂದಾಗ ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಮಲಗಿದೆ ಚಿಕ್ಕಪ್ಪ. ಅಲ್ಲಿಗೆ ಯಾರು ಕರ್ಕೊಂಡು ಹೋದ್ರು, ಯಾರು ಸೇರಿಸಿದ್ರು, ಇಷ್ಟು ದಿನ ನಾನು ಎಲ್ಲಿದ್ದೆ ಯಾವುದು ನೆನಪಿಲ್ಲ. ಮನೆ ನೆನಪಾಯ್ತು, ಸೀದಾ ಬಂದು. ವಿಶು, ಸರಿಯಾಗಿ ನೆನಪು ಮಾಡ್ಕೊ. ಉದ್ದೇಶಪೂರ್ವಕವಾಗಿ ಯಾರಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಅಥವಾ ಏನಂತ ಹೇಳ್ತಾ ಇದೀಯ ವಿಷ್ಣು? ಇಂಥ ಕೆಲಸ ಯಾರು ಮಾಡ್ತಾರೆ ಹೇಳೋ? ಯಾರಿಗೆ ಗೊತ್ತಮ್ಮ? ಈ ಮನೆ ಮೇಲೆ ಕಣ್ಣು ಹಾಕಿದವರು ಯಾರು ಬೇಕಾದ್ರೂ ಆಗಿರ್ಬೋದು. ನೀನು ಹೇಳು ವಿಷಯ, ಏನಾಯ್ತು? ಹೇಳಿದಲ್ಲ ಚಿಕ್ಕಪ್ಪ, ಆದ ಆಘಾತದಲ್ಲಿ ನನ್ಗೆ ಯಾವುದು ನೆನಪೇ ಬರ್ತಾ ಇಲ್ಲ. ಅಷ್ಟಕ್ಕೂ ಉದ್ದೇಶಪೂರ್ವಕವಾಗಿ ಯಾರು ಮಾಡೋದಕ್ಕೆ ಸಾಧ್ಯ ಹೇಳಿ? ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಣ್ಣ, ರಾಜುಗೆ ಫೋನ್ ಮಾಡಿ ರಾಧಿಕನ್ ಬೇಗ ಕರ್ಕೊಂಬರಕ್ಕೆ ಹೇಳು. ಆಯ್ತಪ್ಪ, ಹೇಳ್ತೀನಿ. ಹೌದು, ರಮ್ಯಾತ್ಗೆ ಇಲ್ಲಿ? ಅವಳು ಎಲ್ಲಿರ್ತಾಳೆ ವಿಶು? ಅವಳದು ದಿನಕ್ಕೊಂದೊಂದು ನಾಟಕ. 15 ದಿನ ಇಲ್ಲಿರ್ತಾಳೆ, ಇನ್ನು 15 ದಿನ ತವ್ರ ಮನೇಲಿ ಬಿದ್ದು ಸಾಯ್ತಾ ಇರ್ತಾಳೆ. ವಿಶಾಖ ಎಲ್ಲಿ? ಅವಳ ವಿಷಯ ಯಾಕೆ ಬಿಡು, ಅಳಾದವಳು. ಇಂಥ ತಂಪೊತ್ತಲ್ಲಿ ಅವಳ ವಿಷಯ ಯಾಕೆ ಮಾತಾಡಬೇಕು? ಅವಳ ಮನೆ ಬಿಟ್ಟು ಹೋಗಿ ತುಂಬಾ ದಿವಸ ಆಯ್ತು. ನೀನೀಗ ರಾಧಿಕಾ ಬಗ್ಗೆ ಯೋಚನೆ ಮಾಡು.
ವಿಶು 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 ಫಿಟ್ನೆಸ್ ಎಲ್ಲ ಆಗ್ಬಿಟ್ಟಿದೆ. ಮಣ್ಣೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ನೀನು ಸತ್ತೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೀನು ಬಂದಿದ್ದೀಯ ಅಂತ ಗೊತ್ತಾದ್ರೆ ಮನೆಯಲ್ಲರೂ ತುಂಬಾ ಖುಷಿ ಪಡ್ತಾರೆ. ಒಂದು ನಿಮಿಷ ಇರು. ಅಜಯ್, ಪ್ರದೀಪಣ, ನಾನಾಗಲೇ ಎಲ್ಲರನ್ನೂ ಭೇಟಿ ಮಾಡಾಯ್ತು, ನೀನೊಬ್ಬನೇ ಮೀಟ್ ಮಾಡಿರಲಿಲ್ಲ. ರಾಧಿಕಾ ಇನ್ನೂ ಬಂದಿಲ್ಲ. ಬರ್ತಾಳೆ. ಕೊನೆಗೂ ರಾಧಿಕಾ ನಂಬಿಕೆ ಸುಳ್ಳಾಗಲಿಲ್ಲ ನೋಡು. ವೇಟ್ ಮಾಡಿ ಬರ್ತಾಳೆ. ನಾನು ಬರ್ತೀನಿ ಈಗ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ರಾಧಿಕಾ, ನೀನು ನಿನ್ ಗಂಡನ ತರ ಗಟ್ಟಿ ಪಿಂಡನೆ. ಅಷ್ಟು ಸುಲಭವಾಗಿ ಸೋಲೋ ಜಾಯಮಾನ ಅಲ್ಲ ನಿಂದು. ಚರಿತ್ರೆಯ ಪುಟಗಳಲ್ಲಿ ನಿನ್ನ ಹೆಸರನ್ನ ಬಂಗಾರದ ಅಕ್ಷರಗಳಲ್ಲಿ ಬರೆಸ್ಬೇಕು. ನಾನು, ಪ್ರದೀಪ, ರಮ್ಯಾ ಎಲ್ಲ ಸೇರ್ಕೊಂಡು ನಿನ್ನ ಹರ್ಕೊಂಡು ತಿಂದ್ರು ಬಗ್ಲೇ ಇಲ್ಲ ನೀನು. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ಸಾಕು ರಾಧಿಕಾ, ಸಾಕು. ಇಷ್ಟು ದಿನ ಈ ರಾಕ್ಷಸ ಮುಂದೆ ನಿಂತ್ಕೊಂಡು ಹೋರಾಡಿದ್ದಕ್ಕೆ ನಿನಗೆ ಶೌರ್ಯ ಪ್ರಶಸ್ತಿ ಕೊಡಬೇಕು. ಅದನ್ನ ನಮ್ಮ ಅಮ್ಮನಿಗೆ ಹೇಳಿ ಕೊಡಿಸ್ತೀನಿ ಬಿಡು. ನಿನ್ನ ಗಂಡನ್ನ ಹುರಿದು ತಿಂದಿದ್ದಾಯ್ತು. ಇನ್ನು ನಿನ್ನ ಮಗು, ಅದನ್ನ ಪರಮಾತ್ಮನ ಪಾದಕ್ಕೆ ಮುಟ್ಸೋದ್ರೊಳಗೆ ನೀನು ನನ್ನ ದಾರಿಯಿಂದ ಹೋದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ನನ್ನ ಕೆಲಸ ನಾನು ಮುಂದುವರಿಸ್ಬೇಕು. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ನನಗೇನು ಕೇಡು ಮಾಡುವರು. ಓ ಪ್ರದೀಪ, ಮಿಸ್ಟರ್ ಪ್ರದೀಪ್, ತೀರ್ಪು ಕೊಡಕ್ಕಾಗಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದೀನಿ. ಹಾಗೆ ರಾಧಿಕಾ ತೀರ್ಪು ಕೊಡ್ಲಿಲ್ಲ ಅಂತ ಖುಷಿಲಿ ಕೂಡ ಇದ್ದೀನಿ. ಆ ಖುಷಿ ಮತ್ತೆ ದುಃಖನ ಸಮಾನವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಡೋಂಟ್ ಡಿಸ್ಟರ್ಬ್ ಮೀ. ಓಕೆ? ಹಲೋ. ಓಕೆ? ಹಲೋ. ನಾನು
ಹೇಳೋ ವಿಷಯ ಕೇಳಿದ್ರೆ ನಿನ್ನ ಪ್ರಾಣ ಹೋಗುತ್ತೆ. ಖುಷಿನ ಎಂಜಾಯ್ ಮಾಡೋದಲ್ಲ, ಇನ್ಯಾವತ್ತು ನಿನ್ನ ಲೈಫಲ್ಲ ಪದನೂ ಹೇಳೋಕ್ಕಾಗಲ್ಲ. ಇವನ್ ಯಾಕೋ ಬಿಡಂಗ್ ಕಾಣಿಸ್ತಾ ಇಲ್ಲ. ಹೇಳು ನಕ್ಷತ್ರಿಕಾ ಬ್ರದರ್, ಏನ್ ನಿನ್ ಸಂದೇಶ? ರಾಧಿಕಾಗ ಮಗು ಆಯ್ತಾ? ಆ ಮಗುಗೆ ಏನ್ ಹೆಸರು ಇಡಬೇಕು ಅಂತ ಫೋನ್ ಮಾಡಿದೀಯಾ? ಒಂದು ಕೆಲಸ ಮಾಡಿ, ಶಾಂತನು ಅನ್ನೋ ಹೆಸರನ್ನೇ ಇಟ್ಬಿಡು. ಶಾಂತನು ಅನ್ನೋ ಹೆಸರಿನ ಅರ್ಥ ರಕ್ಷಕ ಅಂತ ರಾಧಿಕಾನೇ ಒಂದ್ಸರಿ ಹೇಳಿದಾಳೆ. ಪಾಪ, ನನ್ನಿಂದ ರಾಧಿಕಾನ ಆ ಮಗು ಕಾಪಾಡಿದ್ರು ಕಾಪಾಡ್ಬೋದು. ರಾಧಿಕಾನ್ ರಕ್ಷಣೆ ಮಾಡೋದಕ್ಕೆ ವಿಶ್ವ ಬಂದಿದ್ದಾನೆ. ಇದು ಫೆಬ್ರವರಿ ತಿಂಗಳು, ಏಪ್ರಿಲ್ ತಿಂಗಳು ಬರೋದಕ್ಕೆ ಇನ್ನೂ 2 ತಿಂಗಳು ಬೇಕು. ಸುಮ್ಮನೆ ನನ್ನನ್ನು ಫೂಲ್ ಮಾಡಬೇಡ್ವೋ, ಫೂಲ್. ಏಯ್, ಮೂರ್ಖನ ಥರ ಮಾತಾಡ್ಬೇಡ. ನಾನು ಹೇಳ್ತಿರೋದು ನಿಜ, ತಮಾಷೆ ಮಾಡ್ತಾ ಇಲ್ಲ. ವಿಶ್ವ ಬಂದಿದ್ದಾನೆ ಅಲ್ವಾ? ಮತ್ತೆ ಸತ್ತು ಸ್ವರ್ಗದಲ್ಲಿರೋನು ಬದುಕು ಬಂದ ಅಂದ್ರೆ ಏನು? ಸುಮ್ಮನೆ ಕಾಮಿಡಿ ಮಾಡಬೇಡ ಬ್ರದರ್. ಕಾಮಿಡಿ ಟೈಮ್ ಮುಗಿದೋಗಿದೆ. ಕಾಮಿಡಿ ಮಾಡ್ತಿದ್ದ ಗಣೇಶ ಗೋಲ್ಡನ್ ಸ್ಟಾರ್ ಆಗಿ ವರ್ಷಗಳೇ ಆಗೋಯ್ತು. ಏಯ್ ಫುಲ್, ಕುಡಿತಾ ಇರೋ ಡ್ರಿಂಕ್ಸ್ಗಿಂತಾನು ಟೈಟ್ ಆಗೋ ವಿಷಯ ಇದು. ವಿಶ್ವ ಬಂದಿದ್ದಾನೆ, ರಾಧಿಕನ್ಗೋಸ್ಕರ ಕಾಯ್ತಾ ಇದ್ದಾನೆ. ಏನ್ ಹೇಳ್ತಾ ಇದೀಯ ಪ್ರದೀಪ್? ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಮನೆಗೆ ಬಂದು ನೋಡು. ನೋಡು ಶಾಂತನು, ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ವಿಶ್ವ ಧರ್ಮಾಧಿಕಾರಿ ಆಗಬಾರ್ದು. ನೀನ್ ಧರ್ಮಾಧಿಕಾರಿ ಆಗಬೇಕು. ನಮ್ಮ ಒಪ್ಪಂದದಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ವಿಶ್ವನ ಹೇಗೆ ಹ್ಯಾಂಡಲ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಒಪ್ಪಂದದಲ್ಲಿ ಮಾತ್ರ ಬದಲಾವಣೆ ಆಗಬಾರ್ದು. ಇದು ಸತ್ಯ. ಆತ್ಮೀಯ ಗೆಳೆಯನಿಗೆ ವಿಷಯ ಮುಟ್ಸಾಯ್ತಾ ಪ್ರದೀಪ? ಏನಂದ್ರು ಶಾಂತನವರು? ಆನಂದ ಬಾಷ್ಪ ಸುರಿಸಿದ್ರು ಅಥವಾ ಗೊಳೋ ಅಂತ ಕಣ್ಣೀರು ಹಾಕಿದ್ರು? ನೀವೇನು ತುಂಬಾ ಖುಷಿಯಾಗಿದ್ದೀರಾ? ಮಗ ಮನೆ ಬಂದಾಯ್ತಲ್ಲ, ಖುಷಿ ಆಗದೆ ಇರುತ್ತಾ? ಓಹೋ, ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಅದೇನೋ ದಿಢೀರ್ ಬದಲಾವಣೆ? ನೀನು ಬದಲಾಗ್ಲಿಲ್ವಾ? ಅಲ್ಲಿ ಒಫರ್ ಮಾತು ಕೇಳಿ. ನಾನೆಷ್ಟು ಹೇಳಿದೆ ನಿನಗೆ? ನನ್ನ ಮಾತೇ ಕೇಳಿಲ್ಲ ನೀನು? ರಾಮನ ಭಕ್ತ ಹನುಮಂತನ ತರ ಅವನ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಹೋದೆ. ಈಗೇನು ಹೇಳ್ತೀಯ? ಆ ನಯವಂಚಕ ಧರ್ಮಾಧಿಕಾರಿ ಪಟ್ಟದಿಂದ ದೂರ ಹೋಗ್ತಾ ಇದ್ದಾನೆ. ನನಗದೇ ಖುಷಿ ಆಗ್ತಾ ಇರೋದು. ವಿಶ್ವ ಧರ್ಮಾಧಿಕಾರಿ ಆಗಬಾರ್ದು ಅಂತ ನಾವೆಲ್ಲ ಎಷ್ಟು ಕಷ್ಟಪಟ್ಟಿಲ್ಲ. ನನಗಿಂತ ಜಾಸ್ತಿ ನೀವು ಶ್ರಮ ಪಟ್ಟಿದ್ರಿ. ಆದ್ರೆ ಈಗೇನಾಗುತ್ತೆ ಅಂತ ಗೊತ್ತಲ್ಲ, ಅವನು ಅಲ್ಲಿರ್ತಾನೆ, ನಮ್ಗೆ ಅಧಿಕಾರನೂ ಇಲ್ಲ, ಹಣನೂ ಇಲ್ಲ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಶಾಂತನನ್ನ ಎದುರಿಸೋದಕ್ಕಿಂತ ವಿಶ್ವನ ಎದುರಿಸೋದು ತುಂಬಾ ಸುಲಭ ಪ್ರದೀಪ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಶಾಂತನು ತುಂಬಾ ಡೇಂಜರ್, ಆದರೆ ವಿಶ್ವ ಹಸುವಿನ ಮನಸ್ಸಿರೋನು. ಅವನನ್ನ ಮರಳು ಮಾಡೋದು ತುಂಬಾ ಸುಲಭ. ಅವನನ್ನ ಮರಳು ಮಾಡಿ ಆ ಜಾಗದಲ್ಲಿ ನಿನ್ನನ್ನು ಕೂಡಿಸೋದೇ ನನ್ನ ಫ್ಯೂಚರ್ ಪ್ಲಾನ್. ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು, ಪ್ಲಾನ್ ಎಲ್ಲ ಹಾಳಾಗೋಯ್ತು, ಪ್ಲಾನ್ ಎಲ್ಲ ಹಾಳಾಗೋಯ್ತು, ಪ್ಲಾನ್ ಎಲ್ಲ